ನನ್ನೊಬ್ಬನಿಗೆ ಯಾಕಿಷ್ಟು ಕಷ್ಟ? ನನ್ನ ಒಳ್ಳೆಯತನವೇ ತಪ್ಪೆ? ಈ ಪ್ರಶ್ನೆ ಒಂದು ಪ್ರಶ್ನೆಯಾಗಿಯೇ ಉಳಿದಿಲ್ಲ. ಅದು ಅನೇಕ ಹೃದಯಗಳಲ್ಲಿ ಮೌನವಾಗಿ ಕೂಗುತ್ತಿರುವ ವೇದನೆ. ಯಾರಿಗೂ ಹೇಳಲಾಗದ, ಆದರೆ ಎಲ್ಲರಲ್ಲೂ ಜೀವಂತವಾಗಿರುವ ಒಂದು ನೋವು. ಈ ಮಾತು ಹೊರಗೆ ಬಂದಾಗ ಅದು ಕೇವಲ ಪದಗಳ ಸಾಲಾಗಿರುವಂತೆ ಕಾಣಬಹುದು. ಆದರೆ ಅದರೊಳಗೆ ವರ್ಷಗಳ ಹಸಿವಿದೆ, ಸಹನೆಯ ನಿಟ್ಟುಸಿರಿದೆ, ನಂಬಿಕೆಯ ಮೇಲೆ ಬಿದ್ದ ಗಾಯಗಳ ಗುರುತಿದೆ. ಒಬ್ಬ ಮನುಷ್ಯ ತನ್ನೊಳಗೆ ತಾನೇ ಕೇಳಿಕೊಳ್ಳುವ ಅತ್ಯಂತ ಭಾರವಾದ ಪ್ರಶ್ನೆ ಇದಾಗಿದೆ. ನೀನು ಯಾರನ್ನೂ ನೋಯಿಸಿಲ್ಲ, ನೀನು ಯಾರದ್ದನ್ನು ಕಸಿದುಕೊಂಡಿಲ್ಲ, ನೀನು ಯಾರ ದಾರಿಯನ್ನು ಅಡ್ಡಗಟ್ಟಿಲ್ಲ. ಆದರೂ ನಿನ್ನ ಪಾಲಿಗೆ ಮಾತ್ರ ಕಷ್ಟಗಳೇ. ಈ ಲೋಕದ ನ್ಯಾಯವೇನು? ಈ ಜೀವನದ ಲೆಕ್ಕಾಚಾರವೇನು? ಒಳ್ಳೆಯತನಕ್ಕೆ ಸಿಕ್ಕ ಪ್ರತಿಫಲವೇ ನೋವು, ಸಹನೆಯೇ ಶಿಕ್ಷೆಯೋ, ಮೌನವೇ ಅಪರಾಧವೋ? ಇಂಥ ಪ್ರಶ್ನೆಗಳು ಹುಟ್ಟುವುದು ದುರ್ಬಲ ಮನಸ್ಸಿನಿಂದಲ್ಲ. ಅದು ಅತಿಯಾಗಿ ಯೋಚಿಸುವ, ಅತಿಯಾಗಿ ಭಾವಿಸುವ, ಅತಿಯಾಗಿ ನಂಬುವ ಹೃದಯಗಳಿಂದ ಮಾತ್ರ ಹುಟ್ಟುತ್ತದೆ. ಒಳ್ಳೆಯತನ ಅಂದರೆ ಏನು ಎಂದು ನಾವೆಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆಯೇ? ಒಳ್ಳೆಯತನ ಅಂದರೆ ಎಲ್ಲರಿಗೂ ಒಪ್ಪಿಗೆಯಾಗಿ ಬದುಕುವುದೇ, ಎಲ್ಲರನ್ನೂ ಸಂತೋಷಪಡಿಸುವುದೇ, ಯಾರೂ ಬೇಸರಗೊಳ್ಳದಂತೆ ನಿನ್ನನ್ನು ಮಡಚಿಕೊಳ್ಳುವುದೇ? ಇಲ್ಲ. ಆದರೆ ನಮ್ಮ ಜೀವನದಲ್ಲಿ ನಾವು ಅದನ್ನೇ ಒಳ್ಳೆಯತನ ಎಂದು ನಂಬಿ ಬೆಳೆದಿದ್ದೇವೆ. ನಾನು ಒಳ್ಳೆಯವನಾಗಿರಬೇಕು ಅನ್ನೋ ಹಂಬಲದಲ್ಲಿ ನನಗೆ ನೋವಾದರೂ ಪರವಾಗಿಲ್ಲ ಅನ್ನೋ ಒಪ್ಪಂದ ಮಾಡಿಕೊಂಡಿದ್ದೇವೆ. ಅಲ್ಲಿಯೇ ಕಥೆ ಶುರುವಾಗುತ್ತದೆ. ನಿನ್ನ ಒಳ್ಳೆಯತನ ತಪ್ಪಲ್ಲ, ಆದರೆ ನಿನ್ನ ಒಳ್ಳೆಯತನಕ್ಕೆ ನೀನು ಗಡಿ ಹಾಕದೇ ಹೋದದ್ದು ನಿನ್ನನ್ನು ಕಷ್ಟಕ್ಕೆ ದೂಡಿದೆ. ನದಿ ತನ್ನ ಹರಿವನ್ನು ತಡೆದುಕೊಳ್ಳದೆ ಎಲ್ಲೆಲ್ಲಿಗೂ ಹರಿದರೆ ಅದು ಪ್ರವಾಹವಾಗುತ್ತದೆ. ಆದರೆ ಅದೇ ನದಿ ತನ್ನ ದಡವನ್ನು ಗೌರವಿಸಿದರೆ ಅದು ಜೀವನದ ಆಧಾರವಾಗುತ್ತದೆ. ಒಳ್ಳೆಯತನವೂ ಹಾಗೆ. ಗಡಿಯಿಲ್ಲದ ಒಳ್ಳೆಯತನ, ಮೌಲ್ಯವಿಲ್ಲದ ಸಹನೆ, ಪ್ರಶ್ನೆಯಿಲ್ಲದ ಸಹಕಾರ ಇವು ನಿನ್ನನ್ನು ಮಹಾನ್ ಮಾಡಲ್ಲ, ನಿಧಾನವಾಗಿ ನಿನ್ನನ್ನು ಖಾಲಿ ಮಾಡುತ್ತವೆ. ನೀನು ಸಹಾಯ ಮಾಡಿದಾಗ ಕೆಲವರು ಕೃತಜ್ಞರಾಗುತ್ತಾರೆ, ಆದರೆ ಹೆಚ್ಚಿನವರು ಅದನ್ನು ಹಕ್ಕು ಎಂದು ಭಾವಿಸುತ್ತಾರೆ. ನೀನು ಮೌನವಾಗಿದ್ದಾಗ ಕೆಲವರು ಅದನ್ನು ಸಹನೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ಹೆಚ್ಚಿನವರು ಅದನ್ನು ದುರ್ಬಲತೆ ಎಂದು ಲೆಕ್ಕ ಹಾಕುತ್ತಾರೆ. ನೀನು ಕ್ಷಮಿಸಿದಾಗ ಕೆಲವರು ನಿನ್ನ ಮಹತ್ವವನ್ನು ಅರಿಯುತ್ತಾರೆ, ಆದರೆ ಹೆಚ್ಚಿನವರು ಮತ್ತೆ ಅದೇ ತಪ್ಪನ್ನು ಧೈರ್ಯವಾಗಿ ಮಾಡುತ್ತಾರೆ. ಅದಕ್ಕೆ ಕಾರಣ ನೀನು ಕೆಟ್ಟವನು ಅಲ್ಲ, ನೀನು ತುಂಬ ಒಳ್ಳೆಯವನು. ಆದರೆ ಈ ಜಗತ್ತು ಒಳ್ಳೆಯತನಕ್ಕೆ ಪರೀಕ್ಷೆ ಹಾಕುವ ಶಾಲೆ. ಇಲ್ಲಿ ಪಾಠ ಕಲಿಯದಿದ್ದರೆ ಅದೇ ಪಾಠ ಮರುಮರು ಬರುತ್ತದೆ, ಹೆಚ್ಚು ಕಠಿಣ ರೂಪದಲ್ಲಿ. ನಿನಗೆ ಕಷ್ಟ ಬರುತ್ತಿದೆ ಎಂದರೆ ದೇವರು ನಿನ್ನನ್ನು ಮರೆತಿದ್ದಾನೆ ಎಂದಲ್ಲ. ನಿನಗೆ ಕಷ್ಟ ಬರುತ್ತಿದೆ ಎಂದರೆ ದೇವರು ನಿನ್ನನ್ನು ರೂಪಿಸುತ್ತಿದ್ದಾನೆ. ಚಿನ್ನವನ್ನು ಬೆಂಕಿಗೆ ಹಾಕದೆ ಆಭರಣವಾಗುವುದಿಲ್ಲ, ಬೀಜವನ್ನು ಮಣ್ಣಲ್ಲಿ ಹೂತು ಒತ್ತಿ ಕತ್ತಲೆಗೆ ಒಪ್ಪಿಸದೆ ಮರವಾಗುವುದಿಲ್ಲ. ಹಾಗೆಯೇ ನಿನ್ನೊಳಗಿನ ಶಕ್ತಿಯನ್ನು ಹೊರತೆಗೆದುಕೊಳ್ಳಲು ಜೀವನ ನಿನ್ನನ್ನು ಒತ್ತುತ್ತಿದೆ. ನೀನು ಕೇಳಬಹುದು, ಇದು ಎಲ್ಲರಿಗೂ ಆಗುತ್ತಾ, ಇಲ್ಲವೇ ನನಗೆ? ಸತ್ಯವೇನೆಂದರೆ ಎಲ್ಲರಿಗೂ ಕಷ್ಟ ಬರುತ್ತದೆ, ಆದರೆ ಎಲ್ಲರೂ ಅದನ್ನು ಅನುಭವಿಸುವುದಿಲ್ಲ. ಕೆಲವರು ಕಷ್ಟದಿಂದ ಕಲಿಯುತ್ತಾರೆ, ಕೆಲವರು ಕಷ್ಟದಲ್ಲೇ ಉಳಿಯುತ್ತಾರೆ. ವ್ಯತ್ಯಾಸವಿರುವುದು ಕಷ್ಟದಲ್ಲಲ್ಲ, ದೃಷ್ಟಿಯಲ್ಲಿ. ನಿನ್ನ ಕಷ್ಟ ನಿನ್ನನ್ನು ನಾಶ ಮಾಡಲು ಬಂದಿಲ್ಲ, ನಿನ್ನ ಕಷ್ಟ ನಿನ್ನನ್ನು ಎಚ್ಚರಿಸಲು ಬಂದಿದೆ. ನೀನು ಯಾರಿಗಾಗಿ ನಿನ್ನನ್ನು ಮರೆತಿಯೋ ಅವರಿಗಾಗಿ ನಿನ್ನನ್ನು ಮರುಪರಿಚಯ ಮಾಡಿಕೊಳ್ಳಲು ಬಂದಿದೆ. ನೀನು ಯಾವ ಮೌಲ್ಯಗಳನ್ನು ಮಣ್ಣಿಗೆ ಹಾಕಿ ಬದುಕುತ್ತಿದ್ದೆಯೋ ಅವುಗಳನ್ನು ಮತ್ತೆ ಎತ್ತಿಕೊಳ್ಳಲು ಬಂದಿದೆ. ಒಳ್ಳೆಯತನ ಅಂದರೆ ಎಲ್ಲರಿಗೂ ಹೌದು ಅನ್ನೋದಲ್ಲ. ಕೆಲವೊಮ್ಮೆ ನಿನ್ನ ಆತ್ಮಕ್ಕೆ ಹೌದು ಹೇಳುವುದೇ ನಿಜವಾದ ಒಳ್ಳೆಯತನ. ಕೆಲವೊಮ್ಮೆ ನಿಲ್ಲ ಅನ್ನೋ ಪದವೇ ನಿನ್ನ ಆತ್ಮರಕ್ಷಣೆಯ ಮಂತ್ರವಾಗುತ್ತದೆ. ನೀನು ಅದನ್ನು ಕಲಿಯದೇ ಹೋದರೆ ಜೀವನ ಅದನ್ನು ಕಷ್ಟದ ಮೂಲಕ ಕಲಿಸುತ್ತದೆ. ನಿನ್ನ ಪ್ರಶ್ನೆ ದೇವರಿಗೆ ಕೇಳುವ ಪ್ರಶ್ನೆಯಲ್ಲ, ಅದು ನಿನ್ನೊಳಗಿನ ಆತ್ಮ ಕೇಳುತ್ತಿರುವ ಪ್ರಶ್ನೆ. ನನ್ನ ಮೌಲ್ಯ ಎಷ್ಟು? ನಾನು ಯಾರಿಗಾಗಿ ಬದುಕುತ್ತಿದ್ದೇನೆ? ನನ್ನ ಜೀವನದ ಗುರಿ ಏನು? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ದಿನ ನಿನ್ನ ಕಷ್ಟಕ್ಕೂ ಅರ್ಥ ಸಿಗುತ್ತದೆ. ನಿನಗೆ ಬಂದ ಕಷ್ಟವನ್ನು ನೀನು ಶಾಪ ಎಂದು ಕರೆಯುತ್ತಿದ್ದೀಯಾ, ಆದರೆ ಜೀವನ ಅದನ್ನು ಪಾಠ ಎಂದು ಕರೆಯುತ್ತಿದೆ. ದೇವರು ಅದನ್ನು ಶಿಕ್ಷೆ ಎಂದು ನೋಡೋದಿಲ್ಲ, ಆತ ಅದನ್ನು ಶುದ್ಧೀಕರಣ ಎಂದು ನೋಡ್ತಾನೆ. ಈ ವ್ಯತ್ಯಾಸವನ್ನು ಅರಿಯುವ ತನಕ ಕಷ್ಟ ಕೇವಲ ನೋವಾಗಿಯೇ ಉಳಿಯುತ್ತದೆ. ಅರ್ಥ ಕಂಡ ಕ್ಷಣದಿಂದಲೇ ಅದೇ ಕಷ್ಟ ದೀಪವಾಗುತ್ತದೆ. ನಾವು ಬದುಕಿನಲ್ಲಿ ಅನೇಕ ಬಾರಿ ಹೀಗೇ ಮಾಡ್ತೇವೆ. ನಮ್ಮ ಹೃದಯವನ್ನು ತೆರೆದಿಟ್ಟುಕೊಂಡು ಯಾರೂ ಕೇಳದೇ ಇರುವ ಪ್ರೀತಿಯನ್ನು ಹಂಚುತ್ತೇವೆ. ನಮ್ಮ ಸಮಯವನ್ನು, ಶಕ್ತಿಯನ್ನು, ನಂಬಿಕೆಯನ್ನು ಹಂಚುತ್ತೇವೆ. ಆದರೆ ಪ್ರತಿಯಾಗಿ ನಿರ್ಲಕ್ಷ್ಯ, ಅರ್ಥ ಮಾಡಿಕೊಳ್ಳದ ಮೌನ
ಅಥವಾ ಉಪಯೋಗಿಸಿಕೊಂಡು ಬಿಸಾಡುವ ನಡವಳಿಕೆ ಸಿಗುತ್ತದೆ. ಆಗ ಮನಸ್ಸು ಕೇಳುತ್ತದೆ, ನಾನು ಏನು ತಪ್ಪು ಮಾಡಿದೆ? ನಾನು ಒಳ್ಳೆಯವನಾಗಿದ್ದು ತಪ್ಪೇ? ಇಲ್ಲ, ನೀನು ಒಳ್ಳೆಯವನಾಗಿದ್ದು ತಪ್ಪಲ್ಲ, ಆದರೆ ನೀನು ಒಳ್ಳೆಯವನಾಗಿರುವುದರ ಅರ್ಥವನ್ನು ತಪ್ಪಾಗಿ ಕಲಿತಿದ್ದೀಯ. ಒಳ್ಳೆಯತನ ಅಂದರೆ ನಿನ್ನನ್ನು ಕಳೆದುಕೊಳ್ಳುವುದಲ್ಲ. ಒಳ್ಳೆಯತನ ಅಂದರೆ ನಿನ್ನ ಆತ್ಮವನ್ನು ಬೇರೆಯವರ ಕಾಲಡಿಯಲ್ಲಿ ಇಡುವುದಲ್ಲ. ಒಳ್ಳೆಯತನ ಅಂದರೆ ಸತ್ಯ, ಸ್ಪಷ್ಟತೆ ಮತ್ತು ಸ್ವಾಭಿಮಾನವನ್ನು ಕಾಪಾಡಿಕೊಂಡು ಬದುಕುವುದು. ನೀನು ಸಹಿಸಿಕೊಂಡದ್ದನ್ನೆಲ್ಲ ದೇವರು ನೋಡುತ್ತಿದ್ದಾನೆ, ಆದರೆ ಆತ ನಿನ್ನ ಸಹನೆಯನ್ನು ನಿನ್ನ ವಿರುದ್ಧ ಬಳಸಲು ಬಿಡುತ್ತಿಲ್ಲ. ಆತ ಕಾಯುತ್ತಿದ್ದಾನೆ, ನೀನು ನಿನ್ನೊಳಗಿನ ಶಕ್ತಿಯನ್ನು ಯಾವಾಗ ಗುರುತಿಸುತ್ತೀಯೋ ಅಂತ. ಕೆಲವೊಮ್ಮೆ ದೇವರು ಮೌನವಾಗಿರುವಂತೆ ಕಾಣುತ್ತಾನೆ, ಆದರೆ ಆ ಮೌನವೇ ನಿನ್ನೊಳಗೆ ಮಾತನಾಡುವ ಜಾಗವನ್ನು ಸೃಷ್ಟಿಸುತ್ತದೆ. ಹೊರಗಿನ ಶಬ್ದ ಕಡಿಮೆಯಾದಾಗ ಮಾತ್ರ ಒಳಗಿನ ಧ್ವನಿ ಕೇಳಿಸುತ್ತದೆ. ನಿನ್ನ ಜೀವನದಲ್ಲಿ ಏಕೆ ಅದೇ ರೀತಿಯ ನೋವು ಮರುಮರು ಬರುತ್ತದೆ? ಏಕೆ ಅದೇ ರೀತಿಯ ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ? ಏಕೆ ನೀನೇ ಹೆಚ್ಚು ಕೊಡುತ್ತೀಯೇ, ಕಡಿಮೆ ಪಡೆಯುತ್ತೀಯೇ? ಇದು ಯಾದೃಚ್ಛಿಕವಲ್ಲ, ಇದೊಂದು ಮಾದರಿ. ಆ ಮಾದರಿಯನ್ನು ಬದಲಾಯಿಸಬೇಕೆಂದರೆ ನಿನ್ನೊಳಗಿನ ನಂಬಿಕೆಗಳನ್ನು ಬದಲಾಯಿಸಬೇಕು. ನೀನು ಯಾರನ್ನಾದರೂ ಕಳೆದುಕೊಂಡಿದ್ದೀಯಾ? ಅದು ಕಳೆವಲ್ಲ, ಅದು ಮುಕ್ತತೆ. ನಿನ್ನ ಶಕ್ತಿಯನ್ನು ಹೀರಿಕೊಳ್ಳುತ್ತಿದ್ದ ಸಂಬಂಧಗಳಿಂದ ಜೀವನ ನಿನ್ನನ್ನು ದೂರ ಮಾಡುತ್ತಿದೆ. ನೀನದನ್ನು ನೋವಿನಿಂದ ನೋಡುತ್ತಿದ್ದೀಯ, ಆದರೆ ಸಮಯ ಬಂದಾಗ ಅದೇ ಘಟನೆಗೆ ನೀನು ಕೃತಜ್ಞತೆಯಿಂದ ನೋಡುವೆ. ಏಕೆಂದರೆ ಆ ದೂರವಿರುವುದೇ ನಿನ್ನ ಬೆಳವಣಿಗೆಯ ಆರಂಭವಾಗಿರುತ್ತದೆ. ನೀನು ಮೌನವಾಗಿದ್ದಾಗ ಎಲ್ಲವೂ ಸರಿಯಾಗುತ್ತದೆ ಎಂದು ಭಾವಿಸಿದ್ದೀಯ, ಆದರೆ ಮೌನ ಎಲ್ಲವನ್ನು ಸರಿಪಡಿಸುವುದಿಲ್ಲ. ಕೆಲವೊಮ್ಮೆ ಮೌನ ತಪ್ಪನ್ನು ಬೆಳೆಸುತ್ತದೆ. ಸತ್ಯವನ್ನು ಹೇಳದ ಒಳ್ಳೆಯತನ ಸುಳ್ಳಿಗೆ ಸಹಕಾರ ನೀಡುತ್ತದೆ. ನೀನದನ್ನು ಅರಿಯಬೇಕು. ನಿನ್ನ ಧ್ವನಿಯನ್ನು ಬಳಸುವುದು ಅಹಂಕಾರವಲ್ಲ, ಅದು ಆತ್ಮಗೌರವ. ಕಷ್ಟ ನಿನ್ನನ್ನು ಮುರಿಯಲು ಬಂದಿಲ್ಲ, ಕಷ್ಟ ನಿನ್ನೊಳಗಿನ ಸುಳ್ಳು ಕಲ್ಪನೆಗಳನ್ನು ಮುರಿಯಲು ಬಂದಿದೆ. ನಾನು ಎಲ್ಲರಿಗೂ ಬೇಕು, ನಾನಿಲ್ಲದಿದ್ದರೆ ಅವರು ಮುರಿದು ಬಿಡುತ್ತಾರೆ, ನಾನು ಕೊಡದೇ ಹೋದರೆ ನಾನು ಕೆಟ್ಟವನು. ಈ ಭ್ರಮೆಗಳನ್ನು ಒಡೆದು ಹಾಕಲು ಜೀವನ ನಿನ್ನ ಮುಂದೆ ಕಠಿಣವಾಗಿ ನಿಂತಿದೆ. ನಿನ್ನ ಆತ್ಮ ತುಂಬಾ ದಿನಗಳಿಂದ ದಣಿದಿದೆ, ಆದರೆ ಅದು ಸೋತಿಲ್ಲ. ಅದು ನಿನ್ನ ಗಮನಕ್ಕಾಗಿ ಕಾಯುತ್ತಿದೆ. ನನ್ನನ್ನೂ ಕೇಳು ಎಂದು ಅದು ನಿನ್ನೊಳಗೆ ಹೇಳುತ್ತಿದೆ. ನೀನು ಎಲ್ಲರ ನೋವನ್ನು ಕೇಳಿದೆ, ಎಲ್ಲರ ಅಗತ್ಯವನ್ನು ಪೂರೈಸಿದೆ. ಈಗ ನಿನ್ನ ಅಗತ್ಯವನ್ನು ಕೇಳುವ ಸಮಯ ಬಂದಿದೆ. ನಿನ್ನ ಜೀವನದಲ್ಲಿ ಈಗ ನಡೆಯುತ್ತಿರುವುದು ಶಿಕ್ಷೆಯಲ್ಲ, ಅದು ಮರುಹೊಂದಾಣಿಕೆ. ನಿನ್ನ ದಾರಿಯನ್ನು ನಿನ್ನಲ್ಲಿಯೇ ಸರಿಪಡಿಸುವ ಒಂದು ದಿವ್ಯ ಪ್ರಕ್ರಿಯೆ. ಕೆಲವೊಮ್ಮೆ ದೇವರು ನಮಗೆ ನಾವು ಕೇಳಿದದ್ದನ್ನು ಕೊಡಲ್ಲ, ಆತ ನಮಗೆ ನಾವು ಅಗತ್ಯವಿರುವುದನ್ನು ಕೊಡುತ್ತಾನೆ. ಅದು ನೋವಿನಂತೆ ಕಾಣಬಹುದು, ಆದರೆ ಅದು ಬದುಕಿನ ದಿಕ್ಕನ್ನು ಬದಲಾಯಿಸುವ ವರ. ನಿನ್ನ ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡ, ಆದರೆ ಅದನ್ನು ಜಾಣ್ಮೆಯಿಂದ ಬಳಸು. ನಿನ್ನ ಸಹನೆಯನ್ನು ಶಕ್ತಿಯನ್ನಾಗಿ ಮಾಡು, ದೌರ್ಬಲ್ಯವನ್ನಾಗಲ್ಲ. ನಿನ್ನ ಪ್ರೀತಿಯನ್ನು ದಾನವನ್ನಾಗಿ ಮಾಡು, ಬಾಧ್ಯತೆಯನ್ನಾಗಲ್ಲ. ನಿನ್ನ ಮೌಲ್ಯವನ್ನು ಇತರರ ಪ್ರತಿಕ್ರಿಯೆಗಳಿಂದ ಅಳೆಯಬೇಡ. ಈ ಹಂತದಲ್ಲಿ ನೀನು ಒಂಟಿಯಾಗಿರುವಂತೆ ಅನಿಸಬಹುದು, ಆದರೆ ಸತ್ಯ ಏನೆಂದರೆ ನೀನು ನಿನ್ನತ್ತ ಹಿಂತಿರುಗುತ್ತಿದ್ದೀಯ. ಜನರಿಂದ ದೂರವಾದಾಗ ಮಾತ್ರ ನಿನ್ನ ಆತ್ಮಕ್ಕೆ ಹತ್ತಿರವಾಗುತ್ತೀಯ. ಆ ಹತ್ತಿರದಲ್ಲಿಯೇ ನಿಜವಾದ ಶಾಂತಿ ಹುಟ್ಟುತ್ತದೆ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವುದನ್ನೆಲ್ಲ ನೀನು ಕೇವಲ ಘಟನೆಗಳ ಸರಣಿಯಾಗಿ ನೋಡುತ್ತಿದ್ದೀಯ. ಆದರೆ ಜೀವನ ಘಟನೆಗಳ ಮೂಲಕ ಮಾತನಾಡುವುದಿಲ್ಲ, ಅದು ಅನುಭವಗಳ ಮೂಲಕ ಬೋಧಿಸುತ್ತದೆ. ಒಂದೊಂದು ನೋವು, ಒಂದೊಂದು ನಿರಾಕರಣೆ, ಒಂದೊಂದು ಮೌನ, ಇವೆಲ್ಲವೂ ನಿನ್ನ ಆತ್ಮಕ್ಕೆ ನೀಡುವ ಸಂದೇಶಗಳು. ಆದರೆ ನಾವು ಅವುಗಳನ್ನು ಓದಲು ಕಲಿತಿಲ್ಲ. ನೋವಿನ ಅಕ್ಷರಗಳನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ಶಾಪ ಎಂದು ಕರೆಯುತ್ತೇವೆ. ನೀನು ಕೇಳುತ್ತೀಯಾ, ಇದು ವಿಧಿಯ ಆಟವೋ, ನನ್ನ ತಪ್ಪೋ? ಸತ್ಯವೆಂದರೆ ಜೀವನ ವಿಧಿಯೂ ಅಲ್ಲ, ಆಯ್ಕೆಯೂ ಅಲ್ಲ, ಅದು ಎರಡರ ಸಂಗಮ. ನಿನಗೆ ಯಾವ ಕೈಗಳನ್ನು ಕೊಡಬೇಕು ಅನ್ನೋದನ್ನು ವಿಧಿ ತೀರ್ಮಾನಿಸಬಹುದು, ಆದರೆ ಆ ಕೈಗಳಿಂದ ಏನು ಕಟ್ಟಬೇಕು ಅನ್ನೋದನ್ನು ನಿನ್ನ ಆಯ್ಕೆಯೇ ನಿರ್ಧರಿಸುತ್ತವೆ. ನೀನು ಮೌನವಾಗಿ ಸಹಿಸಿಕೊಂಡಾಗ ಅದು ಆಯ್ಕೆ. ನೀನು ನಿನ್ನ ಮೌಲ್ಯವನ್ನು ಬಿಟ್ಟು ಹೊಂದಿಕೊಂಡಾಗ ಅದು ಆಯ್ಕೆ. ನೀನು ಮತ್ತೆ ಮತ್ತೆ ನಿನ್ನನ್ನು ಮರೆತು ಬೇರೆಯವರಿಗಾಗಿ ಬದುಕಿದಾಗ ಅದು ಆಯ್ಕೆ. ಆದರೆ ಆಯ್ಕೆಯನ್ನು ತಪ್ಪು ಎಂದು ಕರೆಯಬೇಡ. ಆ ಆಯ್ಕೆಗಳು ನಿನ್ನನ್ನು ಇಲ್ಲಿಗೆ ತಂದಿವೆ, ಈ ಜಾಗಕ್ಕೆ. ಇಲ್ಲಿ ನಿಂತು ನೀನು ಪ್ರಶ್ನೆ ಕೇಳುತ್ತಿದ್ದೀಯಾ? ಈ ಪ್ರಶ್ನೆಯೇ ನಿನ್ನ ಜಾಗೃತಿಯ ಮೊದಲ ಹೆಜ್ಜೆ. ಪ್ರಶ್ನೆಯಿಲ್ಲದ ಬದುಕು ಯಂತ್ರದಂತಿರುತ್ತದೆ. ನೋವು ಪ್ರಶ್ನೆ ಹುಟ್ಟಿಸಿದಾಗ ಮಾತ್ರ ಆತ್ಮ ಎಚ್ಚರಗೊಳ್ಳುತ್ತದೆ. ನಿನ್ನ ನೋವು ನಿನ್ನ ಶತ್ರುವಲ್ಲ, ಅದು ನಿನ್ನ ಗುರು. ಅದು ನಿನ್ನನ್ನು ಒಳಗೆ ನೋಡಲು ಒತ್ತಾಯಿಸುತ್ತದೆ.
ನೀನು ಹೊರಗೆ ಎಲ್ಲವನ್ನೂ ಸರಿಪಡಿಸಲು ಪ್ರಯತ್ನಿಸಿದೆಯಲ್ಲ, ಜನರನ್ನು, ಸಂಬಂಧಗಳನ್ನು, ಪರಿಸ್ಥಿತಿಗಳನ್ನು. ಆದರೆ ಒಳಗಿನ ಶೂನ್ಯತೆಯನ್ನು ತುಂಬಲು ಮರೆತೆಯಲ್ಲ. ನೋವು ಅದನ್ನೇ ನೆನಪಿಸುತ್ತದೆ, ನೀನು ನಿನ್ನನ್ನು ಮರೆತಿದ್ದೀಯಾ ಎಂದು. ನೀನು ಯಾಕೆ ಹೆಚ್ಚು ನೋವಿಗೆ ಒಳಗಾಗುತ್ತೀಯೇ ಎಂದರೆ ನಿನ್ನಲ್ಲಿ ಆಳವಿದೆ. ಹಳ್ಳದಲ್ಲಿ ನೀರು ಹೆಚ್ಚು ದಿನ ನಿಲ್ಲುವುದಿಲ್ಲ, ಆದರೆ ಆಳವಾದ ಕೆರೆಯಲ್ಲಿ ಎಲ್ಲವೂ ಶೇಖರವಾಗುತ್ತದೆ. ನಿನ್ನ ಹೃದಯವೂ ಹಾಗೆ. ನೀನು ಎಲ್ಲವನ್ನೂ ಒಳಗೆ ಇಟ್ಟುಕೊಳ್ಳುತ್ತೀಯ, ಹೇಳದೆ, ಆಳದೆ, ತೋರಿಸದೆ. ಅದಕ್ಕೆ ಒಮ್ಮೆಮ್ಮೆ ಅದು ಭಾರವಾಗುತ್ತದೆ. ನೀನು ನಿನ್ನ ದುಃಖವನ್ನು ಹಂಚಿಕೊಂಡಾಗ ಕೆಲವರು ನಗುತ್ತಾರೆ, ಕೆಲವರು ಅರ್ಥ ಮಾಡಿಕೊಳ್ಳದೆ ತಿರಸ್ಕರಿಸುತ್ತಾರೆ. ಆಗ ನೀನು ಮತ್ತಷ್ಟು ಮೌನವಾಗುತ್ತೀಯ. ಆದರೆ ಮೌನ ಎಲ್ಲದರ ಔಷಧಿಯಲ್ಲ. ಕೆಲವೊಮ್ಮೆ ಮೌನವೇ ರೋಗ. ನಿನ್ನ ನೋವನ್ನು ಸರಿಯಾದ ಜಾಗದಲ್ಲಿ, ಸರಿಯಾದ ಹೃದಯದ ಮುಂದೆ ಹೇಳಬೇಕು. ಎಲ್ಲರೂ ಕೇಳುವಷ್ಟು ದೊಡ್ಡದಾಗಿ ಅಲ್ಲ, ಆದರೆ ನಿನ್ನ ಆತ್ಮ ಉಸಿರಾಡುವಷ್ಟು ಸತ್ಯವಾಗಿ. ನಿನ್ನ ಜೀವನದ ಈ ಹಂತವನ್ನು ವ್ಯರ್ಥ ಎಂದು ಭಾವಿಸಬೇಡ. ಇದು ಮರುಸೃಷ್ಟಿಯ ಸಮಯ. ಹಳೆಯ ನಿನ್ನನ್ನು ನಿಧಾನವಾಗಿ ಬಿಡುವ ಕಾಲ. ಹೊಸ ನಿನ್ನನ್ನು ರೂಪಿಸಿಕೊಳ್ಳುವ ಮೌನ ಕಾರ್ಯಾಗಾರ. ಹೊರಗೆ ಏನೂ ಆಗದಂತೆ ಕಾಣಬಹುದು, ಆದರೆ ಒಳಗೆ ಭೂಕಂಪ ನಡೆಯುತ್ತಿದೆ. ಹಳೆಯ ಕಟ್ಟಡಗಳು ಕುಸಿಯುತ್ತಿವೆ, ಹೊಸ ಅಡಿಪಾಯ ಹಾಕಲಾಗುತ್ತಿದೆ. ನೀನು ಈಗ ಎಲ್ಲರಿಗೂ ಇಷ್ಟವಾಗಬೇಕೆಂಬ ಹಂಬಲದಿಂದ ನಿಧಾನವಾಗಿ ಹೊರಬರುತ್ತಿದ್ದೀಯ. ಅದು ಸುಲಭವಲ್ಲ, ಏಕೆಂದರೆ ನಿನ್ನ ಗುರುತು ಅದರಲ್ಲಿ ಕಟ್ಟಿಕೊಂಡಿತ್ತು. ಆದರೆ ಅದರಿಂದ ಹೊರಬಂದಾಗ ಮಾತ್ರ ನಿನಗೆ ನಿನ್ನ ನಿಜವಾದ ಮುಖ ಕಾಣಿಸುತ್ತದೆ. ಎಲ್ಲರಿಗೂ ಬೇಕಾಗುವ ವ್ಯಕ್ತಿಯಾಗುವುದಕ್ಕಿಂತ ನಿನ್ನ ಆತ್ಮಕ್ಕೆ ನಿಜವಾಗಿರುವ ವ್ಯಕ್ತಿಯಾಗುವುದು ದೊಡ್ಡ ಸಾಧನೆ. ನಿನ್ನ ನೋವು ನಿನ್ನನ್ನು ಮೃದುವಾಗಿಸಲಿಲ್ಲ, ಅದು ನಿನ್ನನ್ನು ಆಳವಾಗಿಸಿದೆ. ಆ ಆಳದಲ್ಲಿ ಶಕ್ತಿ ಇದೆ. ಆ ಶಕ್ತಿಯನ್ನು ನೀನು ಇನ್ನೂ ಬಳಸಿಲ್ಲ, ಆದರೆ ಸಮಯ ಬರುತ್ತಿದೆ. ನೋವು ತನ್ನ ಕೆಲಸ ಮುಗಿಸಿದ ಮೇಲೆ ನಿನ್ನ ಒಳಗಿನ ಧೈರ್ಯ ಹೊರಬರುತ್ತದೆ. ಅದು ಕೋಪದ ಧೈರ್ಯವಲ್ಲ, ಅದು ಶಾಂತವಾದ, ದೃಢವಾದ, ಅಚಲವಾದ ಧೈರ್ಯ. ನಿನ್ನೊಳಗೆ ಒಂದು ಮೌನ ಹುಟ್ಟುತ್ತಿದೆ. ಮೊದಲು ಅದು ಭಯದ ಮೌನವಾಗಿತ್ತು, ಈಗ ಅದು ಅರಿವಿನ ಮೌನವಾಗುತ್ತಿದೆ. ಈ ಎರಡರ ನಡುವಿನ ವ್ಯತ್ಯಾಸ ಬಹಳ ಸೂಕ್ಷ್ಮ. ಭಯದ ಮೌನ ನಿನ್ನನ್ನು ಕುಗ್ಗಿಸುತ್ತದೆ, ಅರಿವಿನ ಮೌನ ನಿನ್ನನ್ನು ಸ್ಥಿರಗೊಳಿಸುತ್ತದೆ. ನೀನು ನಿಧಾನವಾಗಿ ಆ ಬದಲಾವಣೆಯನ್ನು ಅನುಭವಿಸುತ್ತಿದ್ದೀಯ. ಅದಕ್ಕೆ ಇತ್ತೀಚೆಗೆ ನೀನು ಅತಿಯಾಗಿ ಮಾತನಾಡುವುದಿಲ್ಲ, ಅತಿಯಾಗಿ ವಿವರಿಸುವ ಅಗತ್ಯವೂ ಕಾಣುವುದಿಲ್ಲ. ಜನರು ಅರ್ಥ ಮಾಡಿಕೊಳ್ಳದಿದ್ದರೂ ನೀನು ಅಶಾಂತನಾಗುವುದಿಲ್ಲ. ಇದು ಸೋಲಲ್ಲ, ಇದು ಪಕ್ವತೆ. ಒಮ್ಮೆ ನಿನ್ನ ಜೀವನದಲ್ಲಿ ಎಲ್ಲವೂ ಗದ್ದಲವಾಗಿತ್ತು. ಯಾರು ಏನು ಹೇಳಿದರು, ಯಾರು ಏನು ಭಾವಿಸಿದರು, ಯಾರು ನಿನ್ನನ್ನು ಒಪ್ಪಿಕೊಂಡರು, ಯಾರು ತಿರಸ್ಕರಿಸಿದರು, ಇವೆಲ್ಲವೂ ನಿನ್ನ ಮನಸ್ಸಿನ ಮೇಲೆ ಆಳವಾಗಿ ಪ್ರಭಾವ ಬೀರುತ್ತಿತ್ತು. ಈಗ ಅದೇ ಸಂಗತಿಗಳು ನಿನ್ನೊಳಗೆ ಅಲೆ ಎಬ್ಬಿಸುವುದಿಲ್ಲ, ಏಕೆಂದರೆ ನೀನು ಅರಿತುಕೊಂಡಿದ್ದೀಯ. ನಿನ್ನ ಮೌಲ್ಯವನ್ನು ನಿರ್ಧರಿಸುವ ಹಕ್ಕು ಯಾರಿಗೂ ಇಲ್ಲ. ಅದು ನಿನ್ನೊಳಗಿನ ಆತ್ಮದ ಕೆಲಸ. ನೋವು ನಿನ್ನೊಳಗಿನ ಅತಿಯಾದ ನಿರೀಕ್ಷೆಗಳನ್ನು ನಿಧಾನವಾಗಿ ಕರಗಿಸಿದೆ. ಎಲ್ಲರೂ ನ್ಯಾಯವಾಗಿರುತ್ತಾರೆ ಅನ್ನೋ ನಿರೀಕ್ಷೆ, ಎಲ್ಲರೂ ಕೃತಜ್ಞರಾಗಿರುತ್ತಾರೆ ಅನ್ನೋ ನಿರೀಕ್ಷೆ, ಎಲ್ಲರೂ ನಿನ್ನಂತೆಯೇ ಯೋಚಿಸುತ್ತಾರೆ ಅನ್ನೋ ನಿರೀಕ್ಷೆ. ಈ ನಿರೀಕ್ಷೆಗಳೇ ನಿನ್ನನ್ನು ಹೆಚ್ಚು ಗಾಯಗೊಳಿಸಿದ್ದವು. ಈಗ ನೀನು ಬದುಕನ್ನು ಅದು ಇರುವ ಹಾಗೆ ನೋಡುತ್ತಿದ್ದೀಯ, ಅದು ಇರಬೇಕೆಂದು ನೀನು ಬಯಸಿದ ಹಾಗೆಯಲ್ಲ. ಇಲ್ಲಿ ಒಂದು ಮಹತ್ವದ ಸಂಗತಿ ಇದೆ. ನೀನು ಈಗ ಕಠಿಣನಾಗುತ್ತಿಲ್ಲ, ನೀನು ನಿಜವಾಗುತ್ತೀಯ. ಕಠಿಣತನ ಎಂದರೆ ಹೃದಯ ಮುಚ್ಚಿಕೊಳ್ಳುವುದು, ನಿಜವಾಗುವುದು ಎಂದರೆ ಹೃದಯವನ್ನು ಕಾಪಾಡಿಕೊಳ್ಳುವುದು. ಈ ಎರಡರ ನಡುವೆ ಭೂಮಿಯಷ್ಟು ಅಂತರವಿದೆ. ನೀನು ಯಾರನ್ನೂ ತಿರಸ್ಕರಿಸುತ್ತಿಲ್ಲ, ಆದರೆ ನಿನ್ನನ್ನು ತಿರಸ್ಕರಿಸಿಕೊಳ್ಳುವುದನ್ನು ನಿಲ್ಲಿಸುತ್ತಿದ್ದೀಯ. ಒಮ್ಮೆ ನೀನು ಪ್ರೀತಿಯನ್ನು ತೋರಿಸಲು ನಿನ್ನನ್ನು ಮರೆತಿದ್ದೆ, ಈಗ ನೀನು ನಿನ್ನನ್ನು ಉಳಿಸಿಕೊಂಡು ಪ್ರೀತಿಸಲು ಕಲಿಯುತ್ತಿದ್ದೀಯ. ಇದು ಅಹಂಕಾರವಲ್ಲ, ಇದು ಆತ್ಮ ಸಮತೋಲನ. ನಿನ್ನೊಳಗೆ ಇರುವ ಶಾಂತಿ ಹೊರಗಿನ ಸಂಬಂಧಗಳನ್ನು ಸಹ ಸರಿಪಡಿಸುತ್ತದೆ. ನೀನು ಬದಲಾಗುತ್ತಿದ್ದೀಯಾ ಅಂದರೆ ನಿನ್ನ ಸುತ್ತಲಿನ ಲೋಕವೂ ಬದಲಾಗುತ್ತದೆ. ಕೆಲವರು ದೂರವಾಗುತ್ತಾರೆ, ಕೆಲವರು ಹತ್ತಿರವಾಗುತ್ತಾರೆ, ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಾರರು. ಅದರಲ್ಲಿ ತಪ್ಪಿಲ್ಲ. ಎಲ್ಲರೂ ನಿನ್ನ ಜೀವನದ ಪ್ರತಿಯೊಂದು ಹಂತಕ್ಕೆ ಸೇರಿರುವುದಿಲ್ಲ. ನೀನು ಈಗ ಜೀವನವನ್ನು ನಿಯಂತ್ರಿಸಲು ಯತ್ನಿಸುತ್ತಿಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯ. ಈ ಬದಲಾವಣೆ ಬಹಳ ಸೂಕ್ಷ್ಮ, ಆದರೆ ಇದು ನಿನ್ನೊಳಗೆ ಭಾರೀ ಶಾಂತಿಯನ್ನು ಹುಟ್ಟಿಸುತ್ತದೆ. ಎಲ್ಲವನ್ನೂ ಸರಿಪಡಿಸಬೇಕು ಅನ್ನೋ ಹೊರೆ ನಿಧಾನವಾಗಿ ಇಳಿಯುತ್ತದೆ. ಎಲ್ಲರ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು ಅನ್ನೋ ಭ್ರಮೆ ಕರಗುತ್ತದೆ. ನೀನು ನಿನ್ನ ಹೊಣೆಗಾರಿಕೆಯನ್ನು ಮಾತ್ರ ಹೊತ್ತುಕೊಳ್ಳಲು ಆರಂಭಿಸುತ್ತಿದ್ದೀಯ. ನಿನ್ನೊಳಗಿನ ದೇವರು ಈಗ ಮೌನವಾಗಿ ಕೆಲಸ ಮಾಡುತ್ತಿದ್ದಾನೆ.
ಅದಕ್ಕೆ ಡಂಗುರ ಬೇಕಿಲ್ಲ, ಅದಕ್ಕೆ ಸಾಕ್ಷ್ಯ ಬೇಕಿಲ್ಲ. ಅದು ನಿನ್ನನ್ನು ಒಳಗಿನಿಂದ ಪುನರ್ ಸಂರಚಿಸುತ್ತಿದೆ. ಹಳೆಯ ನೋವಿನ ಮೇಲೆ ಹೊಸ ಅರ್ಥವನ್ನು ಬರೆಯುತ್ತಿದೆ. ಹಳೆಯ ಗಾಯಗಳ ಮೇಲೆ ಹೊಸ ಚರ್ಮ ಕಟ್ಟುತ್ತಿದೆ. ಇದು ಹೊರಗೆ ಕಾಣದ ಕೆಲಸ, ಆದರೆ ಇದು ಶಾಶ್ವತ. ನೀನು ಈಗ ಅರ್ಥ ಮಾಡಿಕೊಂಡಿದ್ದೀಯ. ನಿನ್ನ ಒಳ್ಳೆಯತನವೇ ನಿನ್ನ ಶಕ್ತಿ. ಆದರೆ ಅದನ್ನು ಯಾರ ಕೈಗೆ ಕೊಡಬೇಕು, ಯಾರಿಂದ ದೂರ ಇಡಬೇಕು ಅನ್ನೋದನ್ನು ನೀನೇ ನಿರ್ಧರಿಸಬೇಕು. ಎಲ್ಲರಿಗೂ ಬಾಗಿಲು ತೆರೆದಿಟ್ಟ ಮನೆ ಸುರಕ್ಷಿತವಾಗಿರದು, ಆದರೆ ಬಾಗಿಲು ಇರುವ ಮನೆ ಮಾತ್ರ ನಿಜವಾದ ಆಶ್ರಯವಾಗುತ್ತದೆ. ನಿನ್ನ ಹೃದಯವೂ ಹಾಗೆ. ಈ ಹಂತದಲ್ಲಿ ನೀನು ಏನನ್ನೂ ಸಾಬೀತುಪಡಿಸಬೇಕಾಗಿಲ್ಲ. ನಿನ್ನ ಜೀವನವೇ ಸಾಕ್ಷಿ. ನೀನು ಸಹಿಸಿಕೊಂಡದ್ದು, ನೀನು ಕಲಿತದ್ದು, ನೀನು ಬಿಡುತ್ತಾ ಬಂದದ್ದು, ಇವೆಲ್ಲವೂ ನಿನ್ನನ್ನು ಇಲ್ಲಿಗೆ ತಂದಿವೆ. ಇಲ್ಲಿ ನಿಂತು ನೀನು ಹಿಂದೆ ನೋಡಿದಾಗ ನಿನ್ನ ನೋವಿಗೂ ಗೌರವ ಕೊಡುತ್ತೀಯ, ಏಕೆಂದರೆ ಅದು ಇಲ್ಲದೇ ಇದ್ದರೆ ನೀನು ಇಲ್ಲಿರಲಿಲ್ಲ. ಈಗ ನೀನು ಹಿಂದೆ ನೋಡಿದಾಗ ನಿನ್ನ ಜೀವನದ ನೋವುಗಳು ಸರಿಯಾದ ಸಾಲಿನಲ್ಲಿ ನಿಂತಂತೆ ಕಾಣುತ್ತವೆ. ಆಗ ಅವು ಗೊಂದಲವಾಗಿದ್ದವು, ಅರ್ಥವಿಲ್ಲದ ಶಿಕ್ಷೆಯಂತೆ ಅನಿಸಿದ್ದವು. ಆದರೆ ಇಂದು ಅವು ನಿನ್ನ ರೂಪಾಂತರದ ಹಂತಗಳಾಗಿ ಗೋಚರಿಸುತ್ತವೆ. ಪ್ರತಿಯೊಂದು ಕಷ್ಟವೂ ನಿನ್ನಿಂದ ಏನನ್ನೋ ಕಿತ್ತುಕೊಂಡಿಲ್ಲ, ಅದು ನಿನ್ನೊಳಗೆ ಮಲಗಿದ್ದದ್ದನ್ನು ಎಬ್ಬಿಸಿದೆ. ನೀನು ಕಳೆದುಕೊಂಡೇ ಎಂದುಕೊಂಡ ಪ್ರತಿಯೊಂದು ಕ್ಷಣವೂ ನಿನ್ನನ್ನು ನಿನ್ನತ್ತ ತಿರುಗಿಸಿದೆ. ಒಮ್ಮೆ ನೀನು ಪ್ರಶ್ನೆ ಕೇಳಿದ್ದೆ, ನನ್ನ ಒಳ್ಳೆಯತನವೇ ತಪ್ಪೇ? ಇಂದು ನೀನು ಅರಿತಿದ್ದೀಯ, ಒಳ್ಳೆಯತನ ತಪ್ಪಲ್ಲ, ಆದರೆ ಅದನ್ನು ಸ್ವತಃ ನಿನ್ನ ವಿರುದ್ಧ ಬಳಸಿಕೊಳ್ಳುವುದು ತಪ್ಪು. ಒಳ್ಳೆಯತನಕ್ಕೆ ಜಾಣ್ಮೆ ಸೇರಿದಾಗ ಅದು ಶಕ್ತಿ, ಅದಕ್ಕೆ ಅಜ್ಞಾನ ಸೇರಿದಾಗ ಅದು ಭಾರ. ನೀನು ಈಗ ಆ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಗುರುತಿಸಬಲ್ಲೆ. ಯಾರಿಗಾಗಿ ನಿನ್ನನ್ನು ಮಡಚಿಕೊಳ್ಳಬೇಕು, ಯಾರ ಮುಂದೆ ನಿನ್ನನ್ನು ನಿಲ್ಲಿಸಬೇಕು ಅನ್ನೋದನ್ನು ನೀನು ಈಗ ತಿಳಿದಿದ್ದೀಯ. ನೀನು ಈಗ ಬದುಕನ್ನು ಬೇಡಿಕೆಗಳ ಪಟ್ಟಿಯಾಗಿ ನೋಡುವುದಿಲ್ಲ, ಅದು ಅನುಭವಗಳ ಪಥವಾಗಿದೆ. ಎಲ್ಲವೂ ನನಗೆ ಸಿಗಬೇಕು ಅನ್ನೋ ಹಠ ಇಲ್ಲ. ಏನು ಸಿಕ್ಕರೂ ಅದು ನನಗೆ ಏನು ಕಲಿಸುತ್ತಿದೆ ಅನ್ನೋದನ್ನು ನೋಡುವ ದೃಷ್ಟಿ ಬಂದಿದೆ. ಈ ದೃಷ್ಟಿಯೇ ನಿಜವಾದ ಮುಕ್ತಿ. ಜೀವನವನ್ನು ನಿಯಂತ್ರಿಸುವ ಪ್ರಯತ್ನದಿಂದ ಹೊರಬಂದಾಗಲೇ ಜೀವನ ನಿನ್ನೊಂದಿಗೆ ಸಹಕರಿಸಲು ಆರಂಭಿಸುತ್ತದೆ. ನಿನ್ನೊಳಗಿನ ಶಾಂತಿ ಈಗ ಹೊರಗಿನ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಲ್ಲ. ಯಾರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ನೀನು ಕುಸಿಯುವುದಿಲ್ಲ, ಯಾರೂ ನಿನ್ನನ್ನು ಹೊಗಳದಿದ್ದರೂ ನೀನು ಖಾಲಿಯಾಗುವುದಿಲ್ಲ. ಏಕೆಂದರೆ ನೀನು ನಿನ್ನನ್ನೇ ನೋಡಲು ಕಲಿತಿದ್ದೀಯ. ನಿನ್ನ ಆತ್ಮದ ಮುಂದೆ ನಿಂತು ನಿನ್ನನ್ನು ಒಪ್ಪಿಕೊಂಡಿದ್ದೀಯ. ಈ ಒಪ್ಪಿಗೆಯೇ ನಿನ್ನ ಜೀವನದ ಅತಿದೊಡ್ಡ ಸಾಧನೆ. ನೀನು ಇನ್ನು ಮುಂದೆ ನೋವನ್ನು ತಪ್ಪಿಸಲು ಬದುಕುವುದಿಲ್ಲ. ನೀನು ನೋವನ್ನು ಬದುಕಿನ ಭಾಗವಾಗಿ ಸ್ವೀಕರಿಸಿದ್ದೀಯ. ನೋವು ಬಂದಾಗ ನೀನು ಓಡಿ ಹೋಗುವುದಿಲ್ಲ, ಅದನ್ನು ಪ್ರಶ್ನಿಸುತ್ತೀಯ, ಕೇಳುತ್ತೀಯ, ಅರ್ಥ ಮಾಡಿಕೊಳ್ಳುತ್ತೀಯ, ಅದರಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಇದು ಅತಿಯಾದ ಧೈರ್ಯ, ಇದು ಆತ್ಮಸಾಕ್ಷಾತ್ಕಾರದ ಫಲ. ನಿನ್ನ ಜೀವನದ ದಿಕ್ಕು ಈಗ ಸ್ಪಷ್ಟವಾಗಿದೆ. ಎಲ್ಲರಿಗೂ ಇಷ್ಟವಾಗಬೇಕು ಅನ್ನೋ ಗುರಿಯಿಲ್ಲ, ನಿನ್ನ ಆತ್ಮಕ್ಕೆ ನಿಜವಾಗಿ ಇರಬೇಕು ಅನ್ನೋ ದಿಕ್ಕು ಮಾತ್ರ ಇದೆ. ಈ ದಿಕ್ಕಿನಲ್ಲಿ ನೀನು ನಿಧಾನವಾಗಿ ನಡೆಯಬಹುದು, ಕೆಲವೊಮ್ಮೆ ನಿಂತುಕೊಳ್ಳಬಹುದು, ಆದರೆ ಹಿಂದಕ್ಕೆ ಹೋಗುವುದಿಲ್ಲ. ಏಕೆಂದರೆ ನೀನು ಈಗ ನಿನ್ನನ್ನು ಕಳೆದುಕೊಳ್ಳುವುದಿಲ್ಲ. ನೀನು ದೇವರನ್ನು ಈಗ ದೂರದಲ್ಲಿ ಹುಡುಕುವುದಿಲ್ಲ, ಅವನು ನಿನ್ನೊಳಗೆ ಇದ್ದಾನೆ ಅನ್ನೋದನ್ನು ನೀನು ಅನುಭವಿಸಿದ್ದೀಯ. ಪ್ರತಿಯೊಂದು ಮೌನದಲ್ಲಿ, ಪ್ರತಿಯೊಂದು ಅರಿವಿನಲ್ಲಿ, ಪ್ರತಿಯೊಂದು ಶಾಂತ ಉಸಿರಿನಲ್ಲಿ ಅವನ ಸಾನ್ನಿಧ್ಯ ಇದೆ. ಈ ಅನುಭವ ಪದಗಳಲ್ಲಿ ಹೇಳಲಾಗುವುದಿಲ್ಲ, ಆದರೆ ಬದುಕಿನಲ್ಲಿ ಅದು ಸ್ಪಷ್ಟವಾಗಿ ಕಾಣುತ್ತದೆ. ನಿನ್ನ ಜೀವನದ ಕಥೆ ಈಗ ಬೇರೆ. ಅದು ನೋವಿನಿಂದ ಆರಂಭವಾದರೂ ಅರ್ಥದಲ್ಲಿ ಮುಗಿಯುತ್ತದೆ. ಅದು ಪ್ರಶ್ನೆಯಿಂದ ಹುಟ್ಟಿದರೂ ಶಾಂತಿಯಲ್ಲಿ ನೆಲೆಸುತ್ತದೆ. ನೀನು ಅನುಭವಿಸಿದ ಎಲ್ಲವೂ ವ್ಯರ್ಥವಲ್ಲ, ಅದು ನಿನ್ನನ್ನು ಈ ಜಾಗಕ್ಕೆ ತಲುಪಿಸಲು ನಡೆದ ಪವಿತ್ರ ಪ್ರಯಾಣ. ಈ ಮಾತುಗಳನ್ನು ಕೇಳುತ್ತಿರುವ ಯಾರಿಗಾದರೂ ಒಂದು ಮಾತು ಮಾತ್ರ: ನೀನು ಒಬ್ಬನೇ ಅಲ್ಲ. ನಿನ್ನ ನೋವು ಅನನ್ಯವಲ್ಲ, ನಿನ್ನ ಪ್ರಯಾಣ ಅರ್ಥಪೂರ್ಣ. ನಿನ್ನ ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡ, ಆದರೆ ಅದಕ್ಕೆ ದಿಕ್ಕು ಕೊಡು. ನಿನ್ನ ಸಹನೆಯನ್ನು ಬಿಟ್ಟು ಬಿಡಬೇಡ, ಆದರೆ ಅದಕ್ಕೆ ಗಡಿ ಹಾಕು. ನಿನ್ನ ಹೃದಯವನ್ನು ಮುಚ್ಚಿಕೊಳ್ಳಬೇಡ, ಆದರೆ ಅದನ್ನು ರಕ್ಷಿಸಿಕೊಳ್ಳು. ಜೀವನ ನಿನ್ನನ್ನು ಪರೀಕ್ಷಿಸಬಹುದು, ಆದರೆ ನಿನ್ನನ್ನು ಸೋಲಿಸಲು ಅದು ಬಂದಿಲ್ಲ. ನಿನ್ನನ್ನು ನಿಜವಾಗಿಸಲು ಅದು ಬಂದಿದೆ. ಇಲ್ಲಿಯೇ ಈ ಕಥೆ ಮುಗಿಯುವುದಿಲ್ಲ, ಇದು ನಿನ್ನೊಳಗೆ ಮುಂದುವರಿಯುತ್ತದೆ. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಉಸಿರಿನ ಜೊತೆಗೆ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ.
ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.